ನಮಸ್ತೆ ಸ್ನೇಹಿತರೆ, ನನ್ನ ಎಲ್ಲ ಸ್ನೇಹಿತರಿಗೂ ಏಕಾದಶಿಯ ಶುಭಾಶಯಗಳು. ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಮಾಡಿಲ್ಲ, ಯಾಕಂದರೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇದರಿಂದ ನಾನು ಪೂಜೆ ಮಾಡಲಿಲ್ಲ. ನಮ್ಮಮ್ಮಗೆ ಮಾಡೋದಕ್ಕೆ ಹೇಳಿದ್ದೆ, ಬಟ್ ನಾನು ಅದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಯಾಕಂದರೆ ನಾನು ಬೆಳಗ್ಗೆ ಆಫೀಸ್ಗೆ ಹೋಗಿದ್ದರಿಂದ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಇವತ್ತು ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು, ನಾವು ಮಂತ್ರಾಲಯದಿಂದ ಬಂದು ಮಾರನೇ ದಿನ ದೇವ್ರದ್ದು ಪ್ರಸಾದ ಇಟ್ಟು ಪೂಜೆ ಮಾಡಿದ್ದೆ. ಆವಾಗ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಅವತ್ತೇ ಹಾಕೋಣ ಅಂದ್ಕೊಂಡಿದ್ದೆ, ಬಟ್ ಅಷ್ಟರಲ್ಲಿ ನಾನು ಪ್ಲ್ಯಾಂಟ್ ತರೋದಕ್ಕೆ ಹೋಗ್ಬಿಟ್ಟೆ. ಸೊ ಹಂಗಾಗಿ ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಂಗಾಗಿ ಈ ವಿಡಿಯೋ ಇವತ್ತು ಎಡಿಟ್ ಮಾಡಿದೆ. ಆಮೇಲೆ ತುಂಬ ಜನ ನನಗೆ ಇದು ಮೆಸೇಜ್ ಮಾಡಿದ್ದೀರಾ, ಅಕ್ಕ ಅದ್ರದ್ದು ಸ್ಟ್ಯಾಂಡದು ಲಿಂಕ್ ಕಳಿಸಿ ಅಂತ. ನಾನು ತುಂಬ ಟ್ರೈ ಮಾಡ್ತಾಯಿದ್ದೀನಿ ಅದು ಲಿಂಕ್ ಕಳಿಸೋದಕ್ಕೆ, ಅದು ಯಾಕೋ ಆಗ್ತಾನೇ ಇಲ್ಲ ಯಾರಿಗೂ ಕಳಿಸೋದಕ್ಕೆ. ಇನ್ಸ್ಟಾದಲ್ಲಿ ಮೆಸೇಜಲ್ಲಿ ಕಳಿಸಿದ್ರೆ ಹೋಗುತ್ತೆ, ನಾನು ಎಷ್ಟು ಜನಕ್ಕೆ ಅಂತ ಕಳಿಸ್ಲಿ ಅಂತೇಳಿ ಸುಮ್ಮನೆ ಅದೇ. ನೋಡೋಣ, ನಾನು ಇನ್ನೂ ಒಂದ್ಸಲಿ ಟ್ರೈ ಮಾಡಿ ನೋಡ್ತೀನಿ. ಲಿಂಕು ಬೇರೆ ಎಲ್ಲಾದರೂ ಬಯೋದಲ್ಲೆಲ್ಲಾದರೂ ಹಾಕೋದಕ್ಕಾಗಂಗಿದ್ರೆ ಖಂಡಿತ ನಾನು ಆ ಲಿಂಕ್ ಹಾಕ್ತೀನಿ. ಅದಾದಮೇಲೆ ಇವತ್ತು ನನ್ನ ತಂಗಿ ಪೂಜೆ ಮಾಡಿರೋದಕ್ಕೂ ತುಂಬ ಜನ ನಾನು ಸ್ಟೋರಿಗೆ ಹಾಕ್ಕೊಂಡಿದ್ದಾಗ ನನಗೆ ಕಮೆಂಟ್ ಹಾಕಿದ್ರೆ, ಅಕ್ಕ ಇವತ್ತು ಏಕಾದಶಿ ಅಲ್ವಾ, ಹೂವು ಹಾಕಿ ಪೂಜೆ ಮಾಡಬಾರ್ದು ಅಂತ. ಪಾಪ ಅವಳು ಮರ್ತುಬಿಟ್ಟು ಪೂಜೆ ಮಾಡಿಬಿಟ್ಟಿದ್ದಾಳೆ. ಅವಳು ಫಸ್ಟು ಹೂವು ಎಲ್ಲ ಹಾಕಿ ದೀಪಕ್ಕೆ ಎಲ್ಲ ಎಣ್ಣೆ ಹಾಕಿದ್ಮೇಲೆ ಯಾವುದೋ ರೀಲ್ಸಲ್ಲಿ ನೋಡಿದ್ಲಂತೆ. ಆಮೇಲೆ ಇನ್ನೇನು ಮಾಡೋದು, ಹೂವು ಎಲ್ಲ ಹಾಕ್ಬಿಟ್ಟಿದ್ದೀನಿ, ಮತ್ತೆ ಹೆಂಗೆ ವಾಪಸ್ ತೆಗಿಯೋದು ಅಂತೇಳಿ ಪಾಪ ಹಂಗೆ ಪೂಜೆ ಮಾಡಿಬಿಟ್ಟಿದ್ದಾಳೆ. ಯಾಕಂದರೆ ಗೊತ್ತಿದ್ದು ಮಾಡಿದ್ರೆ ತಪ್ಪು, ಗೊತ್ತಿಲ್ಲದೆ ಮಾಡಿರೋದ್ರಿಂದ ಏನೂ ತಪ್ಪು ಆಗಲ್ಲ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನಾನಂದೆ ಹೋಗ್ಲಿ ಬಿಡಮ್ಮ, ಏನೂ ಮಾಡೋಕ್ಕಾಗಲ್ಲ, ಹಾಕ್ಬಿಟ್ಟಿದೆಯಾ ಹೂವನ್ನ, ಪೂಜೆ ಮಾಡಿಬಿಟ್ಟಿದ್ಯಾ, ಇನ್ನು ಅದ್ರ ಬಗ್ಗೆ ನೀನು ಪಶ್ಚಾತ್ತಾಪ ಬಿದ್ದು ಏನೂ ಪ್ರಯೋಜನ ಇಲ್ಲ, ಬೇಜಾರು ಮಾಡ್ಕೋಬೇಡ ಅಂತೇಳಿ ನಾನೇ ಸಮಾಧಾನ ಮಾಡಿದೆ. ಅವಳಿಗೆ ಅದೇ ಒಂದು ಬೇಜಾರಾಗ್ಬಿಟ್ಟಿದೆ. ತುಂಬ ಜನ ಅವಳನ್ನೂ ಕೇಳಿದ್ದಾರೆ, ಇವತ್ತು ಏಕಾದಶಿ ಅಲ್ಲ ಯಾಕೆ ಹೂವು ಹಾಕಿ ಪೂಜೆ ಮಾಡಿದ್ದೀರಾ ಅಂತ. ಏನೋ ಗೊತ್ತಿಲ್ಲದೆ ಮಾಡಿದ್ದಾಳೆ, ಏನೋ ಗೊತ್ತಿಲ್ಲ. ಗುರುವಾರ ಹೊತ್ತು ನಮ್ಮ ಮನೆಯಲ್ಲಿ ನಾನು ಪೂಜೆ ಮಾಡಿದ್ರೇ ನನಗೇನೋ ಒಂಥರ ಸಮಾಧಾನ. ಹೆಣ್ಮಕ್ಳು ಅಂದಮೇಲೆ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಅಟ್ಲೀಸ್ಟು ತಿಂಗಳಿಗೆ ಒಂದು ವಾರ ಮಾಡೋದಕ್ಕಾಗಲ್ಲ. ಸೊ ಹಂಗಾಗಿ ಈ ಸಲ ನಾನು ಪೂಜೆ ಮಾಡೋಕ್ಕಾಗಲಿಲ್ಲ. ನಮ್ಮಮ್ಮಗೆ ಹೇಳಿದ್ದೆ ಪೂಜೆ ಮಾಡೋದಕ್ಕೆ, ಬಟ್ ನಾನು ಮಾಡೋಷ್ಟು ಥರ ಅವರು ಸ್ವಲ್ಪ ಇಷ್ಟೊಂದಿಲ್ಲ, ಹೂವು ಎಲ್ಲ ಹಾಕಲ್ಲ, ಮತ್ತು ಅವರ ಅಮ್ಮಮ್ಮ ನಿಧಾನವಾಗಿ ಮಾಡೋದು. ಸೊ ನನಗೆ ಬೆಳಗ್ಗೆನೇ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಆಗಿರಲಿಲ್ಲ, ಹಂಗಾಗಿ ಹಂಗೆ ಹೋಗ್ಬಿಟ್ಟೆ. ಬಟ್ ಈ ವಿಡಿಯೋ ಇತ್ತಲ್ವ ಅಂತೇಳಿ ಸರಿ ಇದನ್ನಾದರೂ ನಾನು ಅಪ್ಲೋಡ್ ಮಾಡೋಣ ಇವತ್ತು. ಒಂಥರ ನನಗೆ ಸಮಾಧಾನ ಇರಲ್ಲ ಪೂಜೆ ಮಾಡಿಲ್ಲ ಅಂತಂದರೆ. ಮತ್ತು ವಿಡಿಯೋ ಇವಾಗ ಬೇರೆಯವ್ರು ನೋಡಲಿ ಅಂತ ನಾನು ಹಾಕೋದಕ್ಕಿಂತ ನನ್ನ ಖುಷಿಗೆ ನಾನೇ ನನ್ನ ರಾಯರನ್ನ ನೋಡ್ತಾನೇ ಇರ್ತೀನಿ. ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದೀನಲ್ವ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಲ್ವ ಇವತ್ತು ರಾಯರಂತ. ಅವ್ರನ್ನ ನೋಡಿದಾಗ ನನ್ನ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗ್ತಿರುತ್ತೆ, ಏನೋ ಒಂದು ಬೇಜಾರಿರುತ್ತೆ. ನಾನು ಕೆಲವೊಬ್ಬರ ಹತ್ರ ಹೇಳ್ಕೊಳಕ್ಕಾಗದೇ ಇರೋ ಅಂಥದ್ದು ಬೇಜಾರಿರುತ್ತೆ, ಹೇಳ್ಕೊಂಡ್ರೆ ತಪ್ಪು ಅನ್ನೋ ಥರನೂ ಇರುತ್ತೆ. ಸೊ ಆವಾಗ ನಾನು ಏನಿಲ್ಲ, ನಾನು ಮಾಡಿರೋ ವೀಡಿಯೋ, ರಾಯರಿಗೆ ಪೂಜೆ ಮಾಡಿರೋ ವೀಡಿಯೋ ಎಲ್ಲ ನೋಡಿ ರಾಯರ ಹತ್ರ ನಾನೇ ಮಾತಾಡ್ಕೋತೀನಿ. ಕುತ್ಕೊಂಡು ಆಫೀಸಲ್ಲಿ ಕೂತಿರ್ಬೇಕಾದ್ರೂ ಅಷ್ಟೇ, ಏನೋ ನನ್ನ ಮನಸ್ಸಲ್ಲಿ ಏನಾದರೂ ಒಂದು ಬೇಜಾರಿದ್ದರೆ ದೇವ್ರ ಪ್ರಾರ್ಥನೆ ಮಾಡ್ಕೊಂಡು ದೇವ್ರ ಹತ್ರ ಹೇಳ್ಕೊತೀನಿ. ಯಾಕೆ ಅಂತಂದರೆ ಮನುಷ್ಯರ ಹತ್ರ ಹೇಳಿದಾಗ ನಾನು ಒಂದು ಹೇಳಿದ್ರೆ ಅವ್ರು 10 ಸೇರಿಸ್ಕೊಂಡು ಹೇಳಿರ್ತಾರೆ. ಹಂಗಾಗಿ ನಾನು ಸಾಮಾನ್ಯವಾಗಿ ಯಾರೂ ನಂಬಲ್ಲ. ನಂಬಿದ್ರೂ ನನ್ನ ಪರ್ಸ್ನಲ್ಗಳು ಸಾಮಾನ್ಯವಾಗಿ ನಾನು ಯಾರಿಗೂ ಹೇಳ್ಕೊಳಲ್ಲ. ನನಗೇನೇ ಮನಸ್ಸಲ್ಲಿ ಬೇಜಾರಿದ್ರು, ನನಗೇನೇ ಕಷ್ಟ ಇದ್ದರೂ, ಏನೇ ನೋವಿದ್ರು ನಾನು ದೇವ್ರ ಹತ್ರ ಮಾತ್ರನೇ ಹೇಳ್ಕೊಳ್ಳೋದು. ತುಂಬ ಜನಕ್ಕೆ ಒಂದು ಡೌಟ್ ಇದೆ, ತುಂಬ ಜನದ ಕಮೆಂಟ್ ಅದೇ ಇದೆ, ಯಾಕಕ್ಕ ನಿಮ್ಮ ಯಜಮಾನ್ರ ಜೊತೆ ವೀಡಿಯೋ ಮಾಡಲ್ಲ, ಒಂದು ವೀಡಿಯೋ ಮಾಡಿ ನಿಮ್ಮ ಯಜಮಾನ್ರನ್ನ ತೋರಿಸಿ ಅಂತೇಳಿ ಸಿಕ್ಕಾಪಟ್ಟೆ ಕಮೆಂಟ್ ಹಾಕಿದ್ದೀರಾ. ಸೊ ಅದಕ್ಕೂ ಉತ್ತರ ಕೊಡೋ ಟೈಮ್ ಆದಷ್ಟು ಬೇಗ ಬಂದಿದೆ. ಖಂಡಿತ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಈ ನಮ್ಮ ಜನದ ಬಾಯಿ ಮುಚ್ಚೋದಕ್ಕೆ ಭಾಳ ಕಷ್ಟ. ಹೆಂಗೆ ಅಂತಂದರೆ ಅವ್ರ ಮನೇಲಿ ಹರಿದು ಹುರುಬಾಗ್ಲಷ್ಟು ಪ್ರಾಬ್ಲಮ್ಗಳಿರುತ್ತೆ. ಅವ್ರ ಮನೆಯಲ್ಲಿ ಎಂಚೆ ತೂತಿರುತ್ತೆ, ಬೇರೆಯವ್ರ ಮನೇಲಿ ಏನಾದರೂ ದೋಸೆ ತೂತಿದೆಯಾ ಅಂತ ನೋಡೋ ಜನಗಳೇ ತುಂಬ ಇದ್ದಾರೆ. ಬಟ್ ಎಲ್ಲರಿಗೂ ನಾನು ಈ ಮಾತು ಹೇಳ್ತಾ ಇಲ್ಲ. ಕೆಲವೊಂದಷ್ಟು ಜನ ಪರ್ಸ್ನಲ್ ವಿಷಯಗಳಿಗೆ ತಲೆ ಆಗ್ತಾ ಇರೋಂಥ ಜನಗಳು ಇದ್ದಾರೆ, ಕೆಲವೊಬ್ಬೊಬ್ಬರು ಕೆದಕ ಅಂಥವ್ರು ಇದ್ದಾರೆ. ಸೊ ಅದಕ್ಕೆಲ್ಲ ಒಂದು ಟೈಮ್ ಅಂತ ಬಂದಿದೆ ಈಗ. 100% ಅವರಿಗೋಸ್ಕರ ಅವರಿಗೆಲ್ಲರಿಗೂ ಆನ್ಸರ್ ಕೊಡೋದಕ್ಕೆ ಆದಷ್ಟು ಬೇಗ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ ಒಂದು ದಿನಕ್ಕೋಸ್ಕರ ನೀವು ಕಾಯ್ತಾರಿ, ನಾನು ಏನು ವೀಡಿಯೋ ಮಾಡ್ತೀನಿ. ನಾನು ನೀವು ಹಾಕಿರೋ ಕಮೆಂಟ್ಗೆಲ್ಲ ಬೇಜಾರು ಮಾಡ್ಕೊಂಡು ವೀಡಿಯೋ ಎಲ್ಲ ಮಾಡ್ತಾಯಿಲ್ಲ, ಬಟ್ ನಿಮ್ಗೆ ಆನ್ಸರ್ ಕೊಡೋ ಟೈಮ್ ಬಂದಿದೆ, 100% ಕೊಡ್ತೀನಿ. ಥ್ಯಾಂಕ್ ಯು.